ಈ ಬಿಳಿ ರಕ್ತ ಕಣಗಳು ಕಮ್ಮಾಗಿರ್ತಾವಲ್ಲ ಆ ಏರಿಯಾಗ ಇದ್ರ ತಪ್ಲಾ ಜ್ಯೂಸ್ ಮಾಡ್ಕೊಂಡ್ರೆ ಕುಡಿಸಿದ್ರೆ ಒಂದು ವಾರನಾಗ ಬಿಳಿ ರಕ್ತ ಕಣಗಳು ಎಷ್ಟು ಬೇಕು ಅಷ್ಟು ತಯಾರು ಮಾಡ್ತಾರೆ. ಅಂಕಲ್ ಗಿಡ ವಿಶೇಷ ಹುಡುಕ್ತಾಗ ಆಯುರ್ವೇದಿಕ್ ಡಾಕ್ಟರ್ಗಳು ಇದನ್ನು ಇದು ಐತಿ ನಮ್ಮಲ್ಲಿ ತಿನ್ನಬಹುದು. ಗಂಟ್ಲ ಎಲ್ಲ ವಾಷಿಂಗ್ ಮಷೀನ್ದಾಗ ವಾಶ್ ಮಾಡ್ತದೆ. ಅದು ಆಯುರ್ವೇದಿಕ್ಕೆ ಬರ್ತದೆ. ಕೆಮ್ಮ ದಮ್ಮಿಗೆ ಕಡಿಮೆ. ಹಾ ಕೆಮ್ಮ. ಸೊ ಸ್ನೇಹಿತರೆ ಇಲ್ಲಿ ಆಯುರ್ವೇದಿಕ್ ಗಿಡ ಕೂಡ ಬೆಳೆದಾರಂತ ಸರ್. ಸೊ ಅದನ್ನು ನೋಡೋಣ ಯಾವ್ಯಾವ ರೀತಿ ಅದಾವು, ಯಾವ್ಯಾವ ವಿಶೇಷವಾದ ಗಿಡಗಳು ಅದಾವೆ. ಈಗ ನೀವು ಲಿಂಬೆ ಗಿಡ ನೋಡಿದ್ರಿ, ಬಿಜಾಪುರದಾಗಾಯ್ತು, ಎಲ್ಲೂ ಈ ರೀತಿ ಲಿಂಬೆ ಗಿಡ ನಾ ಅಂತ ನೋಡಿದ್ದಿಲ್ಲ. ನೀವು ನೋಡಿದ್ರೆ ಕಮೆಂಟ್ ಬಾಕ್ಸಾಗ ಕಮೆಂಟ್ ಹಾಕ್ರಿ. ಬರ್ರಿ ಈಗ ಆಯುರ್ವೇದಿಕ್ ಗಿಡಗಳು ಅದಾವ ಅಂತ ನೋಡೋಣ. ಬರ್ರಿ. ಸರ್ ಇದು ಆಯುರ್ವೇದಿಕ್ ಗಿಡಗಳು ರೀ. ಈಗ ಆಯುರ್ವೇದಿಕ್ ಡಾಕ್ಟರ್ ಅದು ಬಂದು ಒಯ್ತಾರೇನು ಸರ್? ಬಹಳ ಜನ ಬರ್ತಾರ್ರಿ. ಹಾಂ ರೀ ಸರ್, ಬಹಳ ಜನ ಬರ್ತಾರ, ಬಹಳ ಜನ ಒಯ್ತಾರ. ಇದು ನೋಡ್ರಿ, ಇದ್ರ ಹೆಸರ ಸೂಜಿ ನಿಂಬಿ. ಸೂಜಿ ನಿಂಬಿ ರೀ ಸರ್. ಬರ್ರಿ ಈ ಕಡೆ ಬರ್ರಿ. ಈಗ ಸೂಜಿ ನಿಂಬಿ ಅಂತಾರೆ. 2.5 3 ಕಿಲೋ ವಜನ ಅದ. ತೂಕ ಎತ್ ನೋಡ್ರಿ ನೀವು. ಹೌದಲ್ಲ, ಇನ್ನ ಇದಕ್ಕಿನ್ನ ದೊಡ್ಡ ತೋರಿಸ್ತೀನಿ. ಪ್ರತಿಯೊಂದು ಕುಡಿಗೆ ಒಂದು ಕಾಯಿ ಅವ. ಇಲ್ಲೇನೋ ಇವ್ ಕುಡಿಯವಲ್ರಿ, ಇವಕ್ಕೀಗ ಪ್ರತಿಯೊಂದು ಹಿಂಗೆ ಕಾಯಿ ಅವ. ಬಡ್ಡ್ಯಾಗ ಜೋತಿ ಬಿದ್ದಾವ ಅಂದ. ಇಲ್ಲಿ ಹಿಂದೆ ಅದಾವ ನೋಡಾಕತ್ರಿ ಸರ್. ಈ ಲಿಂಬಿಕಾಯಿ ಎದಕ್ಕೆ ಯೂಸ್ ಆಗ್ತದೆ ಸರ್? ಇದು ಹೇಳ್ತೀನಿ ಅಲ್ರಿ. ಇಲ್ಲಿ ನೋಡ್ರಿ, ಈಗ ಎಲ್ಲ ಕುಂಬಳಕಾಯಿ ಬಿದ್ದಂಗ ಹಿಂಗೆ ಬಿದ್ದಾವ ನೋಡ್ರಿ ಕಾಯಿ. ಈಗ ಹೌದು ಸರ್, ನೋಡ್ರಿ ಇವೆಲ್ಲ. ಈಗ ಇವೆಲ್ಲ ಕಾಯಿನೇ ನೋಡ್ರಿ. ಈಗ ಇಲ್ಲೆಲ್ಲ ಕಾಯಿ ಅವ ನೋಡ್ರಿ. ಇದು ಎಷ್ಟು ದೊಡ್ಡದೈತಿ ಕಾಯಿ. ಈಗ ಇದು ನೋಡ್ರಿ, ಇದು ಒಂದು ಕಾಯಿ 1200 ರೂಪಾಯಿ ಕೊಡ್ತೀವಿ ನಾವು. 1200 ರೂಪಾಯಿ ಒಂದು ಕಾಯಿ. ಹಾಂ, ಇದು 2 ವರ್ಷದ ಗಿಡ ಅದ. 2 ವರ್ಷದ ಗಿಡಕ್ಕೆ ಇಷ್ಟು ಕಾಯಿ ಆಗ್ಲಿಕತ್ತಾವ. ಅಡ್ವಾನ್ಸ್ ರೊಕ್ಕ ಕೊಟ್ಟು ಹೋಗ್ತಾರ. ಹಾಂ ರೀ, ನಮ್ಗೆ ಕಾಯಿ ಇಡ್ರಿ, ನಮಗೆ ಇಟ್ಟು ಸಣ್ಣ ಸೈಜ್ ಕುಡ್ಕ ತೊಗೊಬರ್ತಾಗ, ಒಬ್ಬ ಅಂಥದ್ದು ಬೇಡ್ತಾಗ. ಎಲ್ಲರಿಗೆ ಈ ಟೈಪ್ ಕೊಡ್ತೇವೆ ರೀ. ಆಮೇಲೆ ಇದು ಸೂಜಿ ನಿಂಬೆ ಆಗಾನ. ಇದು ಗಜನಿಂಬೆ ಅಂತ ಬರ್ತೈತಿ. ಗಜನಿಂಬೆ ಸರ್. ಗಜನಿಂಬಿ ಅದು ಪೂಜಾಕ್ಕೆ ಹೋಯ್ತಾರ. ಇಲ್ಲಿ ಸ್ವಲ್ಪ ಕೆಸ ಐತಿ. ಬರ್ರಿ, ಇದು ಗಜನಿಂಬೆ ಅಂತೇಳಿ ಹಿಂಗೆ ಕಾಯಿ ಬರ್ತದ್ರಿ. ಇದ್ರದ್ದು ಎಲ್ಲಿ ಅದಪ್ಪ ಅಂದ್ರೆ ಈಗ ಇಲ್ಲಿ ತೋರಿಸ್ತೀನಿ ನೋಡ್ರಿ. ಓ, ಇದು ಉದ್ದ ಬರ್ತದೇನ್ರಿ ಸರ್? ಹಾಂ ರೀ, ಇದು ಗಜನಿಂಬಿ. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇದು ಗಜನಿಂಬಿ ಅಂತ. ಇದು ವಿಶೇಷ ಪೂಜಾಕ್ಕೆ ಹೋಯ್ತಾರಿ. ಈ ಮನಿ ಕಟ್ಟಿ ತಲಬಾಗಲ ಕುಂದಿಸ್ತಾವು. ಇದು ಅದಕ್ಕೆ ಗಜನಿಂಬೆ ಅಂತಾರ. ಇದು ಸೂಜಿ ನಿಂಬೆ ಅಂತಾರ. ಇದು ಸೀಡ್ಲೆಸ್ ನಿಂಬಿ. ಇದು ಸೀಡ್ಲೆಸ್ ನಿಂಬಿ ನೋಡ್ರಿ. ಬೀಜ ಇರ್ಲಾರ್ದು, ಬೀಜ ಇಲ್ಲದ್ದು ಹಿಂಗೆ ಕಾಯಿ ಆತಾವ. ಹಿಂಗೆ ಗುಂತಿ ಬರ್ತಾವ ಕಾಯಿ. ಖರೆ ಕಾಯಿ ಡ್ಯಾಮೇಜ್ ಆಗ್ತದ. ಇದು ಕಾಯಿ ಎದಕ್ಕೂ ಬರಂಗಿಲ್ಲ. ಬರೇ ನೋಡ್ಲಿಕ್ಕೆ ಹಚ್ಚಿವಿ ನಾವು. ನೋಡ್ಲಿಕ್ಕೆ ಹಚ್ಚಿವ್ರಿ. ಅಂದ ಈಗ ಇದು ಶೂಟ್ ಮೋಸಂಬಿ ಅಂತೇಳಿ. ಇಲ್ಲಿ ನೋಡ್ರಿ, ಶೂಟ್ ಮೋಸಂಬಿ ಸುಲಿಲಾರ್ದೇನೆ ಹಿಂಗೆ ತಿನ್ನೋದು. ಹಿಂಗೆ ಡೈರೆಕ್ಟ್. ಅದೊಂದು ನೋಡೋಣ. ಅದು ಸ್ವಲ್ಪ ಹಣ್ಣಿಗೆ ಬಂದದ. ಅದು ಹಳದಿ. ಇದು ಎಷ್ಟು ದೊಡ್ಡ ಆತವ್ರಿ ಸರ್? ಇನ್ನೊಂದು ದೊಡ್ಡ ಆತಾವ. ಇನ್ನ ಹೊಸ ಗಿಡ ಅವ್ರಿ. ಚಲೋ ಐತ್ರಿ ಟೇಸ್ಟ್. ಇದು ಇನ್ನ ಹಣ್ಣು ಆಗ್ಬೇಕಲ್ಲ. ಇನ್ನ ಸ್ವಲ್ಪ ದೊಡ್ಡದಾಗ ಇದು ಅಂತ. ಇದು ಬಾಲಾಜಿ ನಿಂಬಿ. ಇದು ಬಾಲಾಜಿ ನಿಂಬಿ. ಆಮೇಲೆ ಇದು ಶಾಯಿ ಶರ್ಬತ್ತಿ ನಿಂಬಿ. ಶಾಯಿ ಶರ್ಬತ್ತಿ ಅದು ನಿಂಬಿ. ಆಮೇಲೆ ಇದು ಇಲ್ಲೇ ಬರ್ರಿ, ಇದು ಮೋಸಂಬಿ. ಇದು ಮೋಸಂಬಿ ಪ್ರೌನಿಂಗ್ ಆಗಿ ಕಸಿ ಮಾಡಿದ್ದು. ಇಷ್ಟೇ ಗಿಡ ಆತಾವ, ಇಷ್ಟೇ ಕಾಯಿ ಆತಾವ. ಒಂದು 15-20 ಕಾಯಿ, ಒಂದು ತೆಲಿಮಠ ಗಿಡ. ಇದನ್ನೇ ಬೀಜಲಿಂದ ಮಾಡಿದ್ರೆ ದೊಡ್ಡ ಗಿಡ ಆತವ. ದೊಡ್ಡದಾಗ್ತದೆ ಸಾಕನಟ್ ಕಾಯಿ ಆತಾವ. ಇದಕ್ಕೆ ಅಷ್ಟು ಸಾಮರ್ಥ್ಯ ಇಲ್ಲ ಅಷ್ಟು ಕಾಯಿ ಆಗಂತವು. ಇಷ್ಟೇ ಗಿಡ ಇಷ್ಟೇ ಬೆಳಿತೈತಿ. ಆಮೇಲೆ ಇದು ಕೆಲವೊಂದು ಆಯುರ್ವೇದಿಕ್ ಇದ್ರೊಳಗೆ ಬೇಡ್ತಾರೆ. ಕರಿ ಕಬ್ಬ ರೀ. ಹಾಂ, ಇದು ನೋಡ್ರಿ, ಇದೆಲ್ಲ ಕರಿ ಕಬ್ಬ ಐತಿ. ಹೌದಲ್ರಿ ಸರ್? ಪೂರಾ ಕರಿ ಕಬ್ಬ ಐತಿ. ಇದು ಕರಿ ಕಬ್ಬ ಐತಿ. ಇದು ಆಯುರ್ವೇದಿಕ್ ಸಂಬಂಧ ಕೆಲವೊಂದು ಇದಕ್ಕೆ ಬರ್ತೈತಿ. ಆಮೇಲೆ ಇದು ಜಪಾನ್ದು ಗೋಲ್ಡನ್ ಸುಪಾರ. ಜಪಾನ್ದಿಂದ? ಹಾಂ, ಜಪಾನ್ದಿಂದ ತರಿಸಿವ್ರಿ. ತೆಂಗಿನಕಾಯಿ. ಇದು ಎಳಿನೀರ, ಕೊಬ್ಬರಿ ಬರಂಗಿಲ್ಲ. ಇಲ್ಲಿಗೆ ಕಾಯಿ ಚಲೋ. ಗೊನಿ ನೆಲಕ್ಕೆ ಹತ್ತಂಗಾಗಿದ್ದು. ಹಚ್ಚಿದ 3 ವರ್ಷಕ್ಕೆ ಕಾಯಿ ಚಲೋ ಆತಾವ್ರಿ. 5 ವರ್ಷದ ಗಿಡ ಅದ. ಈಗ
2 ವರ್ಷ ಆಯ್ತು ಕಾಯಿ ಫುಲ್ ಬರ್ಲಾಗತ್ತಾವ. ಇದನ್ನ ಎತ್ತರ ಆತ ಸರ್ ಎಷ್ಟೇ ಇರ್ತದೆ? ಇದು ಒರಿಜಿನಲ್ ಬಾದಾಮಿ ಗಿಡ ಅಂತಾರಲ್ಲ, ಬಾದಾಮಿ ಬೀಜ, ಬಾದಾಮಿ ಗಿಡ ಇದು. ಮಂದೆಲ್ಲ ಅದಕ್ಕೆ ಬಾದಾಮಿ ಅಂತಾರ. ಅಲ್ಲಿ ಕಾಡು ಬಾದಾಮಿ ಐತಲ್ಲ ಅದನ್ನು ತೋರಿಸ್ತೀನಿ. ಅದು ಬಾದಾಮಿ ಅಲ್ಲ, ಒರಿಜಿನಲ್ ಬಾದಾಮಿ ಅಂದ್ರೆ ಇದೆ. ಇದಕ್ಕೆ ಕಾಯಿ ಹೆಂಗೆ ಆತಾವ ಅಂದ್ರೆ ಈಗ ಇಲ್ಲಿ ಕಾಯಿ ಅದಾವ ತೋರಿಸ್ತೀನಿ ಬರ್ರಿ. ಇದು ನೋಡ್ರಿ, ಈಗ ಇದು ಬಾದಾಮಿ ಕಾಯಿನೇ. ಈಗ ಶೇಂಗಾ ಹೊಡೆದಂಗೆ ಹೊಡೆದ್ರೈತು, ಇದು ತುಂಬ ಬೀಜ ಇರ್ತೈತಿ. ಈಗ ತುಂಬ ಕಾಯಿ ಆಗ್ಲಿಕತ್ತಾವ ನೋಡ್ರಿ, ಎಲ್ಲ ಹೂ ಬಿಟ್ಟೈತಿ ಊರಾಗ, ಅಲ್ಲೆಲ್ಲ ಕಾಯಿ ನಾವು. ಹೌದು. ಆಮೇಲೆ ಇದು ಐತಿ ಏನು ಲಾಂಗನ್ ಹಣ್ಣಿನ ಗಿಡ ಐತಿ. ಅದು ಲಾಂಗನ ಹಾಂ ರೀ, ಅದು ಕಾಯಿ ಆಗಿರ್ಬೇಕು, ಅದಕ್ಕೆ ಇಡಂಗಿಲ್ಲ ಹುಡುಗರು ಹಂಗೆ ಹಾಕೊಂಡು ತಿಂದು ಬಿಡ್ತಾವ. ಲಾಂಗನ್ ಐತ್ರಿ. ಆಮೇಲೆ ಇಲ್ಲಿ ಬರ್ರಿ, ನಾ ಇಲ್ಲಿ ನೋಡಿ ತೋರಿಸ್ತೀನಿ. ಇದರ ಹೆಸರ ನಾಗದಾಳಿ. ಇದು ಕೈಯಾಗ ಒಂದು ಸ್ವಲ್ಪ ತಿಕ್ಕೊಂದು ವಾಸ ನೋಡ್ರಿ. ಹಾಂ ಬಿಡ್ರಿ, ಅವ್ರಿಗೆ ತೋರಿಸ್ರಿ, ನೀವು ನೋಡ್ರಿ. ಅಲ್ಲಿಗೆ ಇಲ್ಲೆಲ್ಲ ನನಗೆ ತಲೆ ಅಟ್ಟು ವಾಸನೆ ಬರ್ತದ ಗಮ್ ಅಂತ. ಇವೇ ಗಿಡ ಪರ್ಫ್ಯೂಮ್ ಥರ ವಾಸ ಬರ್ಲಾಗ್ತದೆ. ಇವೇ ಗಿಡ. ಇದು ಗಿಡ ಏನು ಕೆಲಸ ಮಾಡ್ತದಪ್ಪ ಅಂದ್ರೆ 2 ನಾಗದಾಳಿ ಗಿಡ ಇಲ್ಲಿ ಯಾವಲ್ಲ, ಎಷ್ಟು ನಮ್ಮ ದೊಡ್ಡ ಏರಿಯಾದೊಳಗೆ ಎಲ್ಲಿ ಒಂದು ತಪ್ಪಿನ ಹಾವು ಬರಂಗಿಲ್ಲ. ಈ ಸ್ಮೆಲ್ಲಿಗೆ ಹಾವಿಗೆ ಅಪೋಸ್ ಐತಿ. ಅದಕ್ಕಾಗಿ ನಮ್ಮ ಇಂಥ ದೊಡ್ಡ ಕೋಳಿ ಕುರಿ ದನ ಕರ ಎಲ್ಲ ಜಗಳ ಇದ್ರು ಒಂದು ಹಾವು ಬರಂಗಿಲ್ಲ. ಇದು ಕಂಪಲ್ಸರಿ ರೈತರಾದಂಥವ್ರು ತಮ್ಮ ಇಟ್ಟಿಗೆ ಸುತ್ತೆಲ್ಲ ಈ ನಾಗದಾಳಿ ಹಚ್ಚಬೇಕು. ಇದು ಅಗಿನೂ ಸಿಗ್ತಾವೆ ನಮ್ಮಲ್ಲಿ. ಹಾಂ, ಅಲ್ಲಿಂದ ಇವು ಪ್ರೋನಿಂಗ್ ಅಗಿ ನೋಡ್ರಿ, ನಿಂಬೆ ಗಿಡ. ಇದು ನಿಂಬೆ ಗಿಡ. ಆಮೇಲೆ ಮುಂದಿನ ಗಿಡ ಐತಲ್ಲ ಇದು, ಅದು ಅಂಕೋಲ ಅಂತೇಳಿ, ಅಂಕೋಲ ಗಿಡ ಅದು. ಹಾಂ, ಅಂಕೋಲ. ಅಲ್ಲಿಂದ ನಿಂಬೆ ಗಿಡದ ಮಗ್ಗಲ್ಗೆ ಹೋರಿ, ನಿಂಬೆ ಗಿಡದ ಮಗ್ಗಲ್ಗೆ ಐತಲ್ಲ ಮದ್ದಾಲಿ ಗಿಡ. ಅದು ಮದ್ದಾಲಿ. ಹಾಂ, ಈಚೆಗಡಿ. ಹಾಂ, ಅದು ಇದು ಅನಾವ ಕಾಲಿಂದು, ಇದು ಕಾಲಿಗೆ ಮದ್ದಾಲಿ ಗಿಡ. ಅದು ತೆಳಗಿಂದ. ಹಾಂ, ಅದು ಹಾಂ ಮದ್ದಾಲಿ. ಅದರಷ್ಟು ಖಾರನೇ ಯಾವುದೂ ಇಲ್ಲ, ಅಷ್ಟು ಖಾರ ಐತಿ ಅದು. ಅದು ಆಯುರ್ವೇದಿಕ್ಕೆ ಬರ್ತದೆ, ಕೆಮ್ಮ ದಮ್ಮಿಗೆ. ಹಾಂ, ಕೆಮ್ಮು ಇದು ಆತ. ಇದು ಮದ್ದಾಲಿನೋ ಇದನ್ನು ಅಂಕೋಲಿ ನೋಡಿದ್ರಲ್ಲ, ಅಂಕೋಲಿ ಗಿಡ ವಿಶೇಷ ಹುಡುಕ್ತಾಗ ಆಯುರ್ವೇದಿಕ್ ಡಾಕ್ಟರ್ಗಳು ಇದನ್ನು. ಇದು ಐತಿ ನಮ್ಮಲ್ಲಿ. ಏನ್ರಿ, ಯಾರಿಗಾರ ಅಂಥದ್ದು ಏನಿದ್ರು ಫ್ರೀಯಾಗೇ ಕೊಡ್ತೀನಿ ಅದು. ಏನ್ರಿ, ಸರಿ ಬರ್ರಿ. ಇದು ವಿಶೇಷ ತೆಂಗಿನ ಗಿಡ. ಇವೆಲ್ಲ ಜಪಾನ್ದು ತೆಂಗಿನ ಗಿಡ ನೋಡ್ರಿ. ಎಷ್ಟು ದಪ್ಪು ಬಾಡಿ, ಎಷ್ಟು 6 ವರ್ಷಕ್ಕೆ ಕಾಯಿ ಆತಾವತ್ತಿದು. ಇವು 3 ಗಿಡ ಅವು, ಇದು ಜಪಾನ್ದವ್ರು. ಆಮೇಲೆ ಇದು ಸಣ್ಣಕ್ಕ ಒಂದಿಟ್ಟು ಸಕ್ರೆ ತೊಗೊಂಬ ಹೊಡ್ಕೋ ಚಂಪಕ್ ದಿಗಿ. ಇದು ನೋಡ್ರಿ. ಹಾಂ ಸರ್, ಇದ್ರ ಹೆಸರ ಮಧುನಾಶಿನಿ. ಇದು ಬೆಳ್ಳೈತಿ. ಹೌದು. ಇವು ಡೈಲಿ ತಿಂದ್ರೆ ಇವತ್ತು ನಿಮ್ಮ ಬಾಯಿ ಎಲ್ಲ ಜೀರೋ ರುಚಿ ಅಂದ್ರೆ ತಿಂದು ಬಿಡ್ರಿ. ಇವು ತಿನ್ರಿ, ಅದು ಕರ ತಿನ್ರಿ. ಸ್ವಲ್ಪ ಟೇಸ್ಟ್ ನೋಡೋಣ್ರಿ ಅದು. ಹಾಂ, ನೋಡಬೇಕು, ಮತ್ತು ಇದ್ರದ್ದು ಗೊತ್ತಾಗಬೇಕಲ್ಲ. ಹಾಂ, ಈಗ ನೀವು ತಿನ್ರಿ, ಮತ್ತು ನಿಮ್ಮ ಬಾಯಿಗೆ ನೀರು ಹೇಳೋದು ಬೇಡ, ನೀವು ತಿನ್ರಿ. ಭಾಳ ಚಲೋ ಇರ್ತೈತಿ. ನನ್ನ ಅನಿಸಿಕೆ ಒಳಗೆ ಇಂಥದ್ದು ಎಲ್ಲಿ ಇಲ್ಲ. ಏನ್ರಿ, ತಿನ್ರಿ, ಅದು ಬಾಯಿ ತುಂಬ ಇದು ಮಾಡ್ರಿ. ಇದು ತಿಂದು ಸಕ್ರೆ ತಿನ್ರಿ ಅಂದ್ರೆ. ಹಾಂ ಸರ್, ಸಕ್ರೆ ತಿನ್ನಿ ಅಂತ ನೀವು ಒಟ್ಟು ಅನ್ನಲ್ಲ. ಇವ್ರು ನಮ್ಗೆ ಏನೋ ತಂದು ಕೊಟ್ಟಾರಂತೀರಿ. ತೊಂಬೈಲಿ ಇದು ನೋಡ್ರಿ, ಈ ಕಡೆ ನೋಡ್ರಿ. ಈಗ ನಾವೇನು ನಿಮ್ಗೆ ಸಪ್ಪನ ಸಕ್ರೆ ತಂದಿಲ್ಲ, ಚಲೋ ಸಕ್ರೆನೇ ಅದ. ಈಗ ಇಟ್ಟು ಸಕ್ರೆ ನಿಮ್ಮ ಬಾಯಾಗ ಹಾಕೋರಿ, ಎಷ್ಟು ರುಚಿ ಹತ್ತಂದು ನೋಡ್ರಿ. ಈಗ ಹಿಡೀರಿ ನೀವು. ಇದು ಸಕ್ರೆ ಐತ್ರಿ, ಪ್ಯೂರ್. ಸಕ್ರೆದು ರುಚಿನೇ ಇಲ್ಲ. ಆ ಒಂದು ಎಲೆ ತಿಂದಾಗ ಏನು ರುಚಿನೇ ಗೊತ್ತಾಗಲ್ಲ ನಮಗೆ. ಹೌದಲ್ರಿ, ಯಾಕಂದ್ರೆ ಹೇಳೋದು ಬೇಡ. ಇದು 1 ಕಿಲೋ ಸಕ್ರೆ ತಿನ್ಬೋದು ನಿತ್ ಜಾಗದ ಮೇಲೆ. 1 ಕಿಲೋನು ಪೂರಾ ಸಪ್ಪಗ, ಕಿಲೋ 2 ಕಿಲೋ ಬೆಲ್ಲ ತಿನ್ಬೋದು. ಕಟ್ನೀರು ಬಿಟ್ಟೆ ಹೋಗ್ತದ ಹೊರತಾಗಿ ರುಚಿ ಹತ್ತಲ್ಲ. ಹೌದೌದು. ಇದು ಇಲ್ಲಿ ಅದ ಮಧುನಾಶಿನಿ ಗಿಡ. ಇದು ನಾಗದಾಳಿ. ಇನ್ನ ಅದಾವ ನಮ್ಮಲ್ಲಿ, ಇನ್ನ ತೋರಿಸ್ತೀನಿ ನಾನು. ಬರ್ರಿ, ಇಂಥವು ವಿಶೇಷ ಗಿಡ ಅದಾವಂತ್ರಿ ಬಹಳಷ್ಟು ಸಸಿಗಳು. ನೋಡೋಣಂತ ಬರ್ರಿ. ಅಲ್ಲಿಂದ ಇದು ಗಿಡ ಅಶ್ವಗಂಧ. ಇದ್ರದ್ದು ಯಾರಿಗೆ ನಿಮಗೆ ಪರಿಚಯ ಆದೋ ಇಲ್ಲೋ ಗೊತ್ತಿಲ್ಲ. ಇದ್ರ ಹೆಸರು ಅಶ್ವಗಂಧ ನೋಡ್ರಿ. ಅಶ್ವಗಂಧ ಇದು ಬಡ್ಡ್ಯಾಗಿನ ಬೇರ್ನ ಉಪಯೋಗ ಬರ್ತದೆ. ಇದ್ರ ಕಾಯಿ ಉಪಯೋಗ ಬರ್ತಾವ. ಫುಲ್ ಕಾಯಿ ಹಣ್ಣು ಆಗ್ತದೆ. ಹಣ್ಣಾಗೋದು ಕಾಯಿ ಇಲ್ಲಿ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಈ ಕಡೆ
ಹಾಂ ಹಾಂ ನೋಡ್ಗ ಹಿಂಗೆ ಕಾಯಿ ಇರ್ತಾವ ಇನ್ನ ಅಲ್ಲಿ ಮುಂದೆ ಅದಾವ ತೋರಿಸ್ತೀನಿ. ಇದು ಬಹಳ ಕೆಲಸ ಮಾಡ್ತೈತಿ. ಅದು ಆಯುರ್ವೇದಿಕ್ ಇದ್ದವ್ರಿಗೆ ಗೊತ್ತಾ. ಅದೇನು ಶರೀರಲ್ಲಿ ಸ್ವಲ್ಪ ಎಲ್ಲ ನರನಾಡಿಗಳಲ್ಲಿ ಎಲ್ಲ ತಾಕತ್ ಬರುತ್ತೆ. ಇದು ನೋಡ್ರಿ, ಇದು ಕಮಲಾಪುರ ಬಾಳೆ ಅಂತೇಳಿ 18 ಫೂಟ್ ಹೈಟ್ ಹೋಗ್ತದ. 18 ಫೂಟ್ ಮ್ಯಾಲೆ ಈತದ ಗಿಡ. ಒಂದು ಕಾಯಿ ಒಬ್ಬನಿಗೆ ತಿನ್ನೋದಾಗಲ್ಲ, ಹಿಡ್ದಂಬ ಬರ್ತಾವ್ರಿ. ಹಾಂ ರೀ, ಇದು ಈಗ ಒಂದು ಬೀಡ್ ತಗೊಂಡಿವಿ, ಇದು ಎಣ್ಣೆ ಬೀಡ್ ಐತಿ. ಅಂದ ಇದು ಕಲ್ಕತ್ತಾ ಪಾನ, ಕಲ್ಕತ್ತಾ ಎಲಿ ಅಂತರಲ್ಲೇ ಐತ್ರಿ. ಅಮ್ಮನ ಗಾಳಿಗಿದೆ ಎಲ್ಲ ಅಂತರ ಮುರಿದೈತಿ. ಅಂತರ ಮೇಲೆ ಇದ್ದು ಮೇಡಿ ಮುರಿದವ. ನಮಗೂ ಈ ಕೆಲಸದಾಗ ಮಾಡೋದಾಗಿಲ್ಲ. ಇದು ಐತ್ರಿ. ಅಲ್ಲಿಂದ ಈಗ ನಿಮ್ಗೆ ಅದು ತಿಂದೆವು. ಇದು ನಿಮಗೆ ತಿಂದ್ರೆ ಹತ್ತದೋ ಇಲ್ಲ ಗೊತ್ತಿಲ್ಲ. ಇದ್ರ ಹೆಸರು ಬಡೆ ಸೊಪ್ಪು. ಇದು ಒಂದು ಎಲೆ ತಿಂದ್ರೆ ನೀವೇನು ಒಂದು ಚಾರಿ ಬಡೆ ಸೊಪ್ಪು ತಿಂತೀರಲ್ಲ, ಆ ಬಡೆ ಸೊಪ್ಪು ತಿಂದಟ್ಟೆ ಚಲೋ ಆಗ್ತದ. ಇದು ಹಂಗಾದ ನೀವು ಅದು ಇದು ತಿಂದಿರಿ, ಈಗ ಮಧುನಾಶಿನಿ ತಿಂದಿರಿ, ರುಚಿ ಹತ್ತಲ್ಲಿ ಗೊತ್ತಿಲ್ಲ. ತಿಂದು ನೋಡ್ರಿ ಎಷ್ಟು ಭಾರಿ ಐತಿ. ನೋಡೋಣ ಸರ್, ತಿನ್ರಿ. ಈಗ ನೀವು ಒಂದು ತಿನ್ರಿ. ಹೌದಲ್ರಿ ಸರ್, ಇದು ಬಡೆ ಸೊಪ್ಪು ಬಡೆ ಸೊಪ್ಪು ತಿನ್ನೋದಕ್ಕಿಂತ ಇನ್ನು ಬಡೆ ಸೊಪ್ಪಾಗ ಬಾಯಿ ಅವಾಗ ಬಂದ್ ಆಗ್ತದ. ಇದು ಚಂತನ ಬಾಯಿ ಅಗದಿ ಪ್ಯೂರ್ ಬಡೆ ಸೊಪ್ಪು ಐತಿ. ಬಡೆ ಸೊಪ್ಪು ಅಂತಾರೆ ಇದಕ್ಕೆ. ಇದು ಮೌತ್ ಫ್ರೆಶ್ನರ್ ತರ ಐತಿ ನೋಡ್ರಿ ಸರ್. ಮೌತ್ ಫ್ರೆಶ್ನರ್ ಅದು ಮತ್ತೆ ಬೇರೆ. ಇದು ನೋಡ್ರಿ ಅವಕಾಡ, ಏನಂದ್ರೆ ನಾವು ಬೆಣ್ಣೆ ಹಣ್ಣು ಅಂತೀವಿ. ಅವಕಾಡ ಸರ್. ಹಾಂ, ಇದು ನೋಡ್ರಿ ತುಂಬ ಹಿಂಗೆ ಕಾಯಿ ಆಗ್ಯಾವ. ಕಡೆ ಬಾಜು ಭಾಳವ. ಆ ಕಡೆ ಅಮಾತಿಲ್ ದಾಟ್ರಿ. ಇಲ್ಲಿ ನಮ್ಮಲ್ಲಿ ಅದು ಬೆಳೆಯಲ್ಲ, ಇದು ಬೆಳೆಯಲ್ಲ ತರ. ಯಾಕೆ ಬೆಳೆಯಲ್ಲ? ಬರ್ರಿ ಈ ಕಡೆ. ಈಗ ಇಲ್ಲೆಲ್ಲ ಆಗ್ಯಾವ ನೋಡ್ರಿ. ಆಗ್ಯಾವ್ರಿ, ಬೆಳಿಲಕತ್ತಾವ. ಇನ್ನೂ ಕಾಯಿ ಆಗ್ಬೇಕು. ಹಾಂ, ಇದು ನೋಡ್ರಿ. ಈಗ ಇಲ್ಲಿ ಆಗ್ಯಾವಲ್ರಿ ಸರ್. ಇಲ್ಲಿ ಅದೇ ಆಗ್ಯಾವ್ರಿ. ಇನ್ನ ಇದೇ ಫಸ್ಟ್ ಅಲ್ಲ, ಇನ್ನ ಇದೇ ಸರಿ ಶುರು ಐತಿ. ಆಗ್ಯಾವ ಆತಾವ. ಇದ್ರದ್ದು ಬೆಳೆ ಯಾವಾಗ ಬರ್ತದೆ ಸರ್? ಅಂದ್ರೆ ಈಗ ನನಗೂ ಗೊತ್ತಿಲ್ಲ, ನಮಗೆ ಫಸ್ಟ್ ಆಗ್ಯಾವ. ಫಸ್ಟ್ ಇದು ದಾಲ್ಚಿನಿ ರೀ. ದಾಲ್ಚಿನಿ ಈ ರೈಸ್ನಾಗ ಅದು ಮಸಾಲೆ ರೈಸ್ ಮಾಡಕ್ಕೆ ಪತ್ರಿ ಹಾಕ್ತಾರಲ್ಲ, ಪತ್ರಿ ಇದೇನ್ರಿ ಸರ್? ಇದು ಆ್ಯಪಲ್ ಗಿಡ, ಸೇಬಣ್ಣು ಗಿಡ ಐತಿ. ಆಮೇಲೆ ಇದು ಐತ್ರಿ, ಏನಪ್ಪ, ವೈಟ್ ನೇರಳೆ ಹಣ್ಣು. ವೈಟ್ ನೇರಳೆ ಹಣ್ಣು ಇದು ಸ್ವೀಟ್ ಹುಣ್ಚಿಕಾಯಿ ಐತ್ರಿ. ಸಿಹಿ ಹುಣ್ಚಿಕಾಯಿ. ಇದು ಹುಣ್ಚಿಕಾಯಿ ತಿಂದ್ರೆ ಬೆಲ್ಲ ತಿಂದಂಗೆ ಐತಿ. ಆಮೇಲೆ ಇನ್ನು ಹುಣ್ಚಿಕಾಯಿ ಆಗಿಲ್ರಿ, ಈ ಸಾರಿ ಬರ್ಬೋದು. ಇದು ನೋಡ್ರಿ, ವೈಟ್ ನೇರಳೆ ಹಣ್ಣು ಎಷ್ಟು ಕಾಯಿ ಐತಿ ನೋಡ್ರಿ. ಈಗ ಗಿಡ ತುಂಬ ಕಾಯಿನೇ. ಈಗ ಮೊನ್ನೆ ಹಣ್ಣು ಕಾಯಿದ್ದು ಎಲ್ಲ ಹುಡುಗ ಹರಿದವೋ ಏನು ಮಾಡ್ಯಾರೋ, ಪೂರಾ ಬಿಳಿ ಆಗ್ತಾವ. ಹಣ್ಣು ಆಯ್ತಂದ್ರೆ ಹಿಂಗೆ ಬೆಳ್ಳಗೆ ನನ್ನ ದೋತ್ರದಂಗೆ ಬೆಳಗಾತಾವ್ರಿ. ಹಾಂ, ಪೂರಾ ಬಿಳಿ ಇರ್ತೈತಿ. ಇದು ತಿನ್ಬೋದ್ರಿ? ತಿನ್ರಿ, ತಿನ್ನೋ ಸಲುವಾಗಿ ಐತಿ. ಇದು ಎಡ್ಡೆ ಗಿಡ ಅದಾವಲ್ರಿ, ಪಕ್ಷಿ ಭಾಳ ಕಾಳಾಗ್ಯಾವ. ಅದಕ್ಕೆ ಟೇಸ್ಟ್ ಐತೆ ಆದ್ರೂ. ಹಾಂ, ಇನ್ನ ದೊಡ್ಡದಾಗ್ಬೇಕು ಸರ್. ದೊಡ್ಡದಾಗ್ಬೇಕು ಇನ್ನ. ಹ್ಞೂ ರೀ. ಗುಬ್ಬಿ ಎಲ್ಲ ಹುಡ್ಕೊಂಡು ತಿಂದಾವ್ರಿ. ಇಟ್ಟಿಲ್ಲ, ಮನೆ ಭಾಳ ಇದ್ದು ದಮ್ಮನು ತಿಂದವ್. ಹಿಂಗಾಗ್ಯಾವ ನೋಡ್ರಿ. ಹೌದು ನೋಡ್ರಿ, ಈಗ ಕಾಯಿ ಇಡೀ ಒಳಗೆ ವೈಟ್ ನೇರಳೆ ಹಣ್ಣು. ನಿಮ್ಗೆ ಇನ್ನ ಹಿಂಗೆ ಬರೋದು ಬಿಡಿ. ಇದು ಮರಗೆಣಸು ರೀ. ಮರಗೆಣಸು ರೀ ಸರ್? ಮರಗೆಣಸ. ಇಂಥದ್ದು ಮರಗೆಣಸ ತಾತರಿ. ಇದು ಅಲ್ಲಿ ಒಂದು ಗಿಡ ಕಿತ್ತೀವಿ ಮೊನ್ನೆ. ಒಂದು ಗಿಡಕ್ಕೆ 90 kg ಹೊಂಟೈತಿ. ಏನ್ರಿ ಈಗ ಮತ್ತಿನ ಗಿಡ ಅದಾವಲ್ಲಿ ತೋರಿಸ್ತೀನಿ. ಎಟ್ಟಿಟ್ಟು ದೊಡ್ಡ ಬರ್ರಿ ಸರ್. ಊಟ ಹೆಚ್ಚು ತಿಕ್ಕ್ಯಾರ ಮಕ್ಕಳು. ಗೋಲ್ಡನ್ ಸೂಪರ್ ಪಪ್ಪಕಾಯಿ. ಇದು ಚಪಾಂದಿದು ಪೂರಾ ಬಂಗಾರದ ಕಲಾಗ ಆಗ್ತದ. ಹಣ್ಣು ಆಯ್ತು ಅಂದ್ರೆ ಪೂರಾ ಒಳಗೆ ಕೆಪಾವಾಗಿ ರಚ್ ತುಂಬ್ದಂಗೆ ಇರ್ತೈತಿ.
ಆಮೇಲೆ ಇದು ರಕ್ತ ನಿಂಬಿ ಅಂತೇಳಿ. ರಕ್ತ ನಿಂಬಿ. ನಿಂಬಿಕಾಯಿ ಹಣ್ಣು ಆಯ್ತು ಅಂದ್ರೆ ತೊಗೊಂಡು ಹೊಳಿದ್ರೆ ಒಳಗೆ ಪೂರಾ ರಕ್ತ ತುಂಬ್ದಂಗೆ ಕೆಂಪು ಇರ್ತೈತಿ. ಹಾಂ ಸರ್, ಕೆಂಪು ನಿಂಬಿಕಾಯಿ ಇದು. ಅಂದ ಇದು ಬ್ಲ್ಯಾಕ್ ಮ್ಯಾಂಗೋ, ಮಾವಿನಕಾಯಿ ಕರಿದು ಕಾಂಡ ಅದೆಲ್ಲ ಕರಿ ಬರ್ತೈತಿ ನೋಡ್ರಿ, ಕರಿ ಮಾವಿನಕಾಯಿ. ಆಮೇಲೆ ಇದು ನಮ್ಮ ದೇಸಿ ಜವಾರಿ ಪಪ್ಪಾಯಿ, ಇದು ಭಾಳ ಕೆಲಸ ಮಾಡ್ತೈತಿ. ಇದನ್ನು ಆಯುರ್ವೇದಿಕ್. ಈ ಬಿಳಿ ರಕ್ತ ಕಣಗಳು ಕಮ್ಮಾಗಿರ್ತಾವಲ್ಲ, ಆ ಎಳೆಯಾಗಿ ಇದ್ರ ತಪ್ಲಾ ಜ್ಯೂಸ್ ಮಾಡ್ಕೊಂಡ್ರೆ ಕುಡಿಸಿದ್ರೆ ಒಂದು ವಾರನಾಗ ಬಿಳಿ ರಕ್ತ ಕಣಗಳು ಎಷ್ಟು ಬೇಕು ಅಷ್ಟು ತಯಾರು ಮಾಡ್ತೈತಿ. ಆಮೇಲೆ ಇದು ಕೆಂಪು ಗೆಣಸು ರೀ. ಕೆಂಪು ಗೆಣಸು ಇದು ಬಡ್ಡ್ಯಾಗಿಂದು. ಕೆಂಪು ಗೆಣಸು ಅಂದ್ರೆ ಹೆಂಗ್ರಿ, ಪೂರಾ ಲಾಲ್ ಚಾಕ್ಲೇಟ್ ಕೆಂಪು ಐತಿ, ಪೂರಾ ಚಾಕ್ಲೇಟ್. ಆಮೇಲೆ ಇದು ಪಾಕಿಸ್ತಾನದ ಅಂಜೂರ 100 ಗ್ರಾಮ್ ಬರ್ತದ ಒಂದು ಕಾಯಿ. 100 ಗ್ರಾಮ ಬಹಳ ಒಳ್ಳೆ ಕ್ವಾಲಿಟಿ ಐತ್ರಿ. ಅದೇ ಪಾಕಿಸ್ತಾನದೇ ಮಾವಿನ ಗಿಡ ಐತಿ ಇಲ್ಲಿ. ಕಂಪಲ್ಸರಿ ವರ್ಷಿಗೆ 2 ಸಾರಿ ಮಾವಿನಕಾಯಿ ಬರ್ತಾವ್ರಿ. ಇದು ಪಾಕಿಸ್ತಾನ ಮಾವಿನ ಗಿಡ ಏನ ಅಲ್ಲಿ ಯಾವ ಮುಂದೆ ತೋರಿಸ್ತೀನಿ. ಆಮೇಲೆ ಇದು ನೋಡ್ರಿ ಗೋಲ್ಡನ್ ಪಪ್ಪಿಕಾಯಿ. ಪೂರಾ ಕಾಯಿ ಭಾಳ ದೊಡ್ಡ ಆತವ್ರಿ. ಅದಕ್ಕೆ ಸ್ವಲ್ಪ ಮಿಲಿಬಾಗ್ ಬಂದಿತ್ತು ನಡುವ, ಅದು ಹೋಗೈತ್ರಿ. ಇದು ಬನಾನಾ ಸಪೋಟ. ಒಂದು ಕಾಯಿ 6 ಇಂಚ್ ಉದ್ದ ಆಗ್ತದ. ಒಂದು ಕಾಯಿ ರೀ ಸರ್? 6 ಇಂಚ್ ಉದ್ದ ಆಗ್ತದ. ಪಾವ್ ಕೆಜಿ ವಜನ್ ಇರ್ತೈತಿ. ಇದು ರೆಡ್ ಸಪೋಟ, ಪೂರಾ ಕೆಂಪು ಇರ್ತೈತಿ. ಇದು ಜಪಾನ್ ರೀ. ಹಾಂ ರೀ. ಹಿಂಗೆ ಬೇರೆ ಬೇರೆ ಕಡೆ ತರಿಸ್ತೀವಿ. ಇದು ಪಾಕಿಸ್ತಾನದೇ ಕೊಬ್ಬರಿ ಮಾವು ಅಂತೇಳಿ. ಇದು ಹಣ್ಣಾಗಂಗಿಲ್ಲ, ಹಸಿಕಾಯಿನೇ ತಿನ್ಬೇಕಿದು. ಇವ್ರಿ ಸರ್? ಹಾಂ ಮಾವಿನಕಾಯಿ. ಹಾಂ ರೀ. ಇದು ನೋಡ್ರಿ ಕರಿಬೇವ. ಇಂಥ ಕರಿಬೇವ ಐತಿ ನಮ್ಮಲ್ಲಿ. ಆಗಲೇ ನಿಮ್ಗೆ ಅದು ಗಂಡು ಗಿಡ ಕೊಟ್ಟಿನಲ್ಲಿ ತಿನ್ನಾಕ. ಇದು ಹೆಣ್ಣು ಗಿಡ ರೀ. ಭಾಳ ಚಲೋ, ಭಾಳ ತಿನ್ರಿ. ಇನ್ನೊಂದು ತುಸ್ ತಿತ್ತಿದ್ರೆ ಭಾಳ ಇದು ಮಧುನಾಶಿನಿ ತಿಂದ ಬಳಕೆ ಹೆಂಗತ್ತ ನೋಡಿ ತಿಂದು ಟೇಸ್ಟೇ ಗೊತ್ತಾಗಲ್ಲ ಸರ್ ಎಲ್ಲ. ಇದು ಏಲಕ್ಕಿ ಗಿಡ. ಹಾಂ. ಅಲ್ಲಿಂದ ಅದು ನಮ್ಮ ದೇಶಿ ಜವಾರಿ ಬಾಳಿ, ಇವೆಲ್ಲ ಏಲಕ್ಕಿ ಗಿಡ ಇದು. ಇದು ಬನಾನಾ ಮ್ಯಾಂಗೋ, ಅಲ್ಲಿ ಲೇಬಲ್ ಸತೆಗೆ ಐತೆ ನೋಡ್ರಿ. ಸೊ ಫ್ರೆಂಡ್ಸ್, ಇದು ಬನಾನಾ ಮ್ಯಾಂಗೋ ಅಂತ. ಇಲ್ಲಿ ಬಾಳೆಹಣ್ಣು ಥರ ಇದು ಆಗ್ತದ್ರಿ, ಇಲ್ಲಿ ನೋಡ್ಬೋದು. ಮಾವಿನಕಾಯಿ. ಹಾಂ ರೀ. ಇದರ ಉತ್ತರಾಣಿ ಇರ್ತದೆ. ಇದರ ಉತ್ತರಾಣಿ ಎಲ್ಲ ಉತ್ತರಾಣಿ ಮೈಗಿ ಕೈಗಿ ಬಟ್ಟಿಗೆ ಹತ್ತಾವ. ಹಾಂ ಸರ್. ಇದು ಏನು ಹತ್ತಲ್ಲಿಗ ನೋಡ್ರಿ, ಕಾಂಜಿನಂಗೆ ಒಳಗೆ ಇರ್ತೈತಿ ಇಲ್ಲಿ. ಇದ್ರ ಇರ್ತದ ಹಿಂಗೆ ನೋಡ್ರಿ ಇಲ್ಲಿ. ಹೌದಲ್ರಿ ಸರ್? ನೋಡೋರ್ಗೆ ಏನು ಅನ್ಸಲ್ಲ. ಇದೂ ಆಯುರ್ವೇದಿಕ್ ಔಷಧಿ. ಇದನ್ನು ಆಯುರ್ವೇದಿಕ್ ಇದು ಬಳಸ್ತಾರೆ. ಇದೂ ಒಂದು ಕೆಲ್ಸಕ್ಕೆ ಬರ್ತೈತಿ. ಆಮೇಲೆ ನೋಡ್ರಿ ಇದು ಮರೆಗೆಣಸ. ಇದು ಏನು ನೆಲ ಉಬ್ಬೇದಲ್ಲ, ಇದೆಲ್ಲ ಗೆಣಸನೇ ಐತಿ ಇಲ್ಲಿ ಕೆಳಗ್ರಿ. ಒಂದೊಂದು 4-5 ಕಿಲೋ ದೊಡ್ಡ ಟ್ಯಾಕ್ಟರ್ ಹಚ್ಚಿ ಕಿತ್ಬೇಕು ಇದಕ್ಕೆ. ಇದು ಏಲಕ್ಕಿ ಬಾಳಿ ಕಡ್ದು. ಹಾಂ, ಇಟ್ಟು ಸೈಜ್ ಬರ್ತಾವ ನೋಡ್ರಿ ನಮ್ಮಲ್ಲಿ. ಎಲ್ಲ ಆರ್ಗ್ಯಾನಿಕ್ ಬೆಳೆದಿರ್ತೀವಿ, ಏನೂ ರಾಸಾಯನಿಕ ಇಲ್ಲದೆ. ಇದು ಶತಾವರಿ ಸರ್. ಇದು ಮನುಷ್ಯಗಾಲಿ ದನಕಾಲಿ ಹಾಲಿನ ಅಂಶ ಕಡಿಮೆ ಆಗಿತ್ತು ಅಂದ್ರೆ ಇದು ಹಾಕಿದ್ರೆ ಹಾಲಿನ ಅಂಶ ಜಾಸ್ತಿ ಆತ. ಶತಾವರಿ ಅಂತ. ಅಲ್ರಿ, ಅದು ಅಶ್ವಗಂಧ ಬೇರೆ, ಶತಾವರಿ ಬೇರೆ, ಬ್ರಹ್ಮದಂಡಿ ಬೇರೆ ಒಂದು. ಆಮೇಲೆ ಇದು ನೋಡ್ಬರಿ, ಇದು ಜವಾರಿ ಪಪ್ಪಾಯಿ. ಇದು ಅಡಿಕೆ ಅಂದ. ಈಗ ಇಲ್ಲಿ ಕಾಯಿ ಬರ್ತಾವ ನೋಡ್ರಿ, ಮ್ಯಾಲ ಕಾಯಿ ಬಂದಾವಲ್ಲ, ಅದು ಅಡಿಕೆ. ಅಡಿಕೆ. ಹಾಂ. ತಿನ್ನಬಹುದು. ಎಲ್ಲ ನಿಮ್ಮದು ಗಂಟ್ಲ ಎಲ್ಲ ವಾಷಿಂಗ್ ಮಷೀನ್ದಾಗ ವಾಶ್ ಮಾಡ್ತಾವ. ಗಂಟ್ಲ ಮತ್ತು ನೆಗಡಿ ಯಾರಿಗೆ ಜಂಡು ಬಾಂಬ್ ಅಂತೀವಿ. ಜಂಡು ಬಾಂಬ್ ಅಂತ ಹೇಳಾಕ್ತಾರ ಸರ್. ಇದನ್ನು ಟೇಸ್ಟ್ ಮಾಡಿ ನೋಡೋಣ ಯಾವ ರೀತಿ ಇರ್ತದೆ. ಸೇಮ್ ಇದು ವಿಕ್ಸ್ ತಿಂದಂಗೆ ಐತಿ ನೋಡ್ರಿ, ಟೇಸ್ಟ್ ಸೇಮ್. ಸೊ ನಮ್ಮ ನೈಸರ್ಗಿಕ ಒಳಗೆ ಐತ್ರಿ ಎಲ್ಲ ಔಷಧಿ. ನಾವು ನೋಡ್ಬೋದು ಇವು ಅಡಿಕೆ ಗಿಡಗಳು ಎಲ್ಲ ಹೂ ಬಿಟ್ಟಿದ್ದು ಎಷ್ಟು ಒಳ್ಳೆ ಕ್ವಾಲಿಟಿ ಬಿಟ್ಟಾವ. ಅಲ್ಲೆಲ್ಲ ಅಡಿಕೆ ಬೆಳಗ್ಯಾಗೆಲ್ಲ ನಮ್ಮಲ್ಲಿ ನೋಡ್ಲಕ್ಕೆ ಬಂದಾಗ ಇವು. ನಿಮಗೆ ಬಿಸಿಲು ಅಂತ ಬರ್ತದೆ, ಅದಕ್ಕೆ ಆ ಕಡೆ ಬಂದು ಬರ್ತದೆ ನೋಡಿ. ಈಚೆಗಡೆ ಗಿಡ
ಭಾಳ ಒಳ್ಳೆ ಇದು ಬಂದವ್ರಿ. ಆಮೇಲೆ ನೋಡ್ರಿ ಈಗ ಜವಾರಿ ಬಾಳೆ ಯಾವ ನಮೂನಿ ಬಂದೈತಿ. ಈಗ 3 ಕಾಯಿಗೆ ಒಂದ್ರಾಗೆ ಆಗೈತಿ ನಾವು. ಹೌದ್ರಿ ಸರ್, 3 ಕಾಯಿ ಹಚ್ಕಡಿ, 3 ಕಾಯಿ ಕುಡಿಸಿ 1 ಕಾಯಿ. ಇದು ಜವಾರಿ ಬಾಳೆ. ಆಮೇಲೆ ಇದು ಕಮಲಾಪುರ ಬಾಳೆ ಐತಿ. ಇಲ್ಲಿ ನೋಡ್ರಿ ಕಮಲಾಪುರ ಚಿಗಡಿ ಬಾಳೆ ಪೂರ ಇದು ಚಾಕ್ಲೇಟಿ ಕೆಂಪು ಬಾಳೆ, ಕಮಲಾಪುರ ಬಾಳೆ ಅಂತ. ಆಮೇಲೆ ಇದು ರೀ ಕಾಫಿ ನೋಡ್ರಿ ಹೆಂಗೆ ಬಂದೈತಿ ನಮ್ಮಲ್ಲಿ. ಕಾಫಿ ಆಗಂಗಿಲ್ಲ ತರ್ಗ ಎಲ್ಲ ಹೂವು ಕಾಯಿ ಚಲೋ ನಾವು. ಹಾಂ ಸರ್. ಹಾಂ ರೀ ಇಲ್ಲೆಲ್ಲ ಬೆಳೆಯಲ್ಲ ಅಂತಾರೆ ಸರ್. ಎಲ್ಲ ಬೆಳೆದಾವ ಇಲ್ಲಿ ನೋಡ್ರಿ. ಎಲ್ಲ ಏಲಕ್ಕಿ ಐತಿ, ಕಾಫಿ ಐತಿ. ಆಮೇಲೆ ಈಗ ಕಾಳು ಮೆಣಸ ಆಗ್ಯಾವಿಲ್ರಿ ಕಾಯಿ. ಆಗ್ಯಾವ್ರಿ ಸರ್. ಕಾಳು ಮೆಣಸ ಆಗಲ್ಲ ತರ ನೋಡ್ರಿ. ಈಗ ಬರ್ರಿ ಇಲ್ಲಿ ನೋಡ್ರಿ, ಇದನ್ನು ಮೆಣಸ್ರಿ ಸರ್. 1 ವರ್ಷ ಐತಿ ನಾವು ಹಚ್ಚಿ ನೋಡ್ರಿ ಕಾಳು ಮೆಣಸು ಹೆಂಗೆ. ಈಗ ಕಾಯಿ ಆಗ್ಯಾವಿಲ್ಲ ಇದು ನೋಡ್ರಿ. ಕಾಳು ಮೆಣಸು ಹಚ್ಚಿವು. ಆಮೇಲೆ ಇದು ರೀ ಸ್ಟಾರ್ ಹಣ್ಣು ಅಂತೇಳಿ ಇತ್ತು. ಇದು ಸೀಸನ್ ಖಾಲಿ ಆಗ್ಯದ, ಕಾಯಿ ಖಾಲಿ ಆಗ್ಯಾವ. ಭಾಳ ಒಳ್ಳೆ ಕಾಯಿ ಆತಿದ್ವು. ಈಗ ಇಲ್ಲಿ ಯಾವ ನೋಡ್ರಿ, ಇಲ್ಲೇ ಐತಿ ನೋಡಿ ಈಗ ಕಾಯಿ ನೋಡ್ರಿ. ಸ್ಟಾರ್ ಹಣ್ಣು ಸರ್. ಹಾಂ ರೀ, ಭಾಳ ವಜ್ಜಾಗಿತ್ತು ಕಾಯಿ. ಎಲ್ಲ ದೊಡ್ಡ ಆತವ್ರಿ, ಕಾಯಿ ಖಾಲಿ ಆಗ್ಯಾವ ಈಗ. ಆಮೇಲೆ ನಿಮ್ಗೆ ಏನು ಕೊಟ್ಟ ಈಗ, ಇದು ಜಂಡು ಬಾಂಬ್ ಕೊಟ್ಟನಲ್ಲ. ಈಗ ಇದು ತಿನ್ಬರ್ರಿ, ಬಳ್ಳುಳ್ಳಿ ತಿನ್ಬರ್ರಿ ನೀವು. ಜವಾರಿ ಬಳ್ಳುಳ್ಳಿ ಹೆಂಗೆ ಇರ್ತಾವಲ್ಲ, ಹಾಂ ಸರ್, ಅದಕ್ಕಿನ ಚಲೋದೈತಿ ಇದು. ಇದ್ರ ಹೆಸರಿಗೆ ನೋಡ್ರಿ ಇಂಥ ತಪ್ಪಲು ಇರ್ತೈತಿ. ತಿನ್ರಿ, ಜವಾರಿ ಬಳ್ಳುಳ್ಳಿಕಿನ ಕಡಕ್ ಐತಿಲ್ಲ ನೋಡ್ರಿ. ನೀವು ತೋರಿಸ್ರಿ, ಅದಕ್ಕೆ ತೋರಿಸ್ತೀನಿ ನೀವು ಬೇಕಾದಂಗೆ ನೋಡ್ರಿ. ಇದು ಬಳ್ಳುಳ್ಳಿ ನೋಡೋಣ್ರಿ. ಸೇಮ್ ಬಳ್ಳುಳ್ಳಿ ಟೇಸ್ಟ್, ಅದ್ರಕಿಂತ ಇನ್ನೂ ಕಡಕ್ಕೆ ಐತ್ರಿ. ಚಲೋ ಐತಿ ಅಂದ್ರೆ ಸರ್. ಈಗೆಲ್ಲ ನಮ್ದು ಔಷಧಿ ಎಲ್ಲ ನೈಸರ್ಗಿಕ ಒಳಗೆ ಐತ್ರಿ, ಪ್ರಕೃತಿ ಒಳಗೆ ಐತ್ರಿ. ನೋಡ್ರಿ ಈಗ ಕಾಫಿ ಕಾಯಿ ಆಗಾಕತ್ತಾವ, ಎಷ್ಟು ಸದೃಢ ಗಿಡ ಅವನ್ನ. ಸ್ವಲ್ಪ ನಾಳೆ ಬೇಕಷ್ಟೇ. ಮತ್ತು ಇದು ಖಜೂರಿ ಗಿಡ ರೀ. ಇವು ಖಜೂರಿ ನಮ್ಮಲ್ಲಿ ಅಲ್ಲಿ ಆತಾವ, ಇಲ್ಲಿ ಆತಾವ, ನಮ್ಮಲ್ಲಿ ಆಗಲ್ಲತ್ತಿರಲ್ಲ. ಖಜೂರಿ ಕಾಯಿ ಆಗಿ ತೋರಿಸ್ತೀನಿ ಬರ್ರಿ ಇಲ್ಲಿ ನೋಡಕ್ಕೆ. ನೋಡ್ರಿ ಭಾಳ ಕಡಕ್ ಐತ್ರಿ ಇದು. ಐಶ್ವರ್ಯ ನೋಡ್ರಿ ಹೆಂಗೆ ಕಾಯಿ ಆಗೈತಿ. ಭಾಳ ಕಡಕ್ ಐತಿಲ್ರಿ, ಭಾಳ ಕಡಕ್ ಐತಿ ಸರ್ ಅದು. ಇದು ನೋಡ್ರಿ ಸರ್ವ ಸಾಂಬಾರ ಮಸಾಲ ಅಂತೇಳಿ ಇದು. ಇವು ಎಲಿ ತಿನ್ರಿ, ಎಲ್ಲಾ ಮಸಾಲೆ ಇದ್ರಾಗ ಐತಿ. ಲವಂಗ, ದಾಲ್ಚಿನ್ನಿ, ಏನಂತೀರಲ್ಲ ಎಲ್ಲ ಇದ್ರೊಳಗೆ ಐತಿ. ಈಗ ತಿನ್ರಿ ನೀವು, ಸರ್ವ ಸಾಂಬಾರ ಮಸಾಲ ತಿನ್ರಿ. ಎಷ್ಟು ಸರಳ ಆತ ನೋಡ್ರಿ ನೀವು ಗಂಟ್ಲ. ಇದು ತಿನ್ನಿಸಿ ನಿಮ್ಗೆ ಚಾದ ಏನೂ ಕುಡಿಸ್ಬಾರ್ದು ಏನ್ರಿ, ಯಾಕಂದ್ರೆ ತಿಂದದ್ದು ಹಂಗೈತಿ ನೋಡ್ರಿ. ಎಲ್ಲ ಏನು ಅನ್ಕೋತೀರಿ ಅನ್ಕೋರಿ, ಅದು ಹಂಗೆ ಹತ್ತೈತಿ. ಎಲ್ಲ ಥರ ಮಸಾಲೆ, ಎಲ್ಲ ಮಸಾಲೆ ಏನು ಬರ್ರಿ. ಶಿರ್ಸೆ ಯಾಕೆ ಬಂದ? ದಿನಾಗ ಒಂದು ಎಲೆ ಕೊಟ್ಟರು ಸರ್ವ ಸಾಂಬಾರ್ ಅಂತೇಳಿ ಸರ್. ಇದ್ರಾಗ ನೀವು ಏನು ಅನ್ಕೋತೀರಿ ಆ ಟೇಸ್ಟ್ ಕೊಡ್ತದೆ ನಿಮಗೆ. ಈಗ ನಾನು ತಿನ್ಲಾಕ್ತೀನಿ, ಬಟ್ ಎಲ್ಲ ನಮ್ಮ ಪ್ರಕೃತಿ ಒಳಗೆ ಐತಿ ಔಷಧಿ, ಎಲ್ಲ ರೀತಿ ಸಾಂಬಾರು ಪದಾರ್ಥದ ಎಲ್ಲ. ಸೊ ಇದನ್ನು ನಾವು ತಿಳ್ಕೊಬೇಕು, ನಾವು ಈ ರೀತಿ ಮಾಡ್ಕೋಬೇಕು. ಅದಕ್ಕಾಗಿ ಇದೊಂದು ವಿಡಿಯೋ ಮಾಡೋದು. ನೋಡ್ರಿ ಅಮೃತ್ ನೋನಿ ಟಿ ವಿ ಒಳಗೆ ನೋಡ್ತೀರಿ ನೀವು. ಹೌದ್ರಿ, ಹೌದಲ್ರಿ. ನಮ್ಮಲ್ಲಿ ಗಿಡ ಐತಿ, ಇದಕ್ಕೆ ವಜ್ಜಾಗಂಗೆ ಕಾಯಿ ಆತಾವ. ಭಾಳ ಅಂದ್ರೆ ಭಾಳ ಕಾಯಿ ಆಗ್ಲಿಕತ್ತಿದ್ದು. ಏನೈತಿ ಅನ್ನು ಒಮ್ಮೆ ಗಿಡ ಒಣಗಿ ಹೋಯ್ತ್ರಿ. ಮನೆಗೆ ಹೋಗೋಣ ಎಲ್ಲ ಚಾಟ್ನಿ ಹೊಡ್ದೀನಿ. ಚಾಟ್ನಿ ಹೊಡ್ಯಾನ ಎಲ್ಲ ಗಿಡ ಚಿಗಿರ್ಲಿಕತ್ತದ. ಈಗ ಇನ್ನೊಂದು ಕಟ್ ಮಾಡ್ಬೇಕಾಗ್ಯದ. ಹೊಳ್ಳಿ ಮತ್ತೆ ಚಿಗತ್ ಪುನಃ ಜನ್ಮ ಬಂದೈತಿ ಇದಕ್ಕೆ. ಇನ್ನೊಂದು ಇಟ್ಟಿಟ್ಟು ದೊಡ್ಡ ಕಾಯಿ ರೀ, 30-35 ಜಡ್ ಕಮ್ಮತ್ತ. ಇದು ಒಂದು ಕಾಯಿ ಬರೀ ಜ್ಯೂಸ್ ಮಾಡಿ ಕುದಿಸಿ ಒಂದೇ ಕಾಯಿ ತಿಂದ್ರಿ ಸರ್? ಹಾಂ, ಒಂದು 4-5 ಕಾಯಿ ಮನುಷ್ಯ ತಿತ್ತಂದ್ರ ಶಾಶ್ವತ ಕೆಮ್ಮದಮ್ಮ ಇರ್ತಲ್ಲ ಅದು ಹೋಗ್ತದ.
ಏನೇನೋ ಒಟ್ಟು ಬಹಳ ಕೆಲ್ಸಕ್ಕೆ ಬರ್ತದ್ರಿ. ಇದು ಇರಬೇಕು ಖರೆ ನಿಜವಾಗಿ. ಅದು ಗಿಡ ಹಂಗಾಗಿತ್ತು, ಈಗ ಹೊಳ್ಳಿ ಮಾತು ಬಂದೈತಿ. ಇವತ್ತಿಲ್ಲ ನಾಳೆಗೆ ನಾ ತರ್ತೀವಿ. ನೋಡ್ರಿ ಖಜೂರಿ ನಮ್ಮಲ್ಲಿ ಆಗಲ್ಲಪ್ಪ ಆತ, ಹೌದಲ್ರಿ? ಈಗ ನೋಡ್ರಿ ಖಜೂರಿ ಇದೇ ವರ್ಷ ಕಾಯಿ ಬಿಟ್ಟಾವ. ಒಂದು 20-25 ಗಿಡ ಹಚ್ಚಿ ನೋಡ್ರಿ ಕಾಯಿ ಎಷ್ಟು ಉದ್ದ ಗೊನಿಯವ, ಹೆಂಗವ ನೋಡ್ರಿ ಕಾಯಿ. ಖಜೂರಿ ಆಗಲ್ಲತ್ತಾರ. ಯಾಕೆ ಆಗಲ್ಲ? ನಾವು ಮಾಡಾಕತ್ತೀವಿ ಅದಕ್ಕೆ. ಯಾವ ಆಗಲ್ಲ ಅಂದಾಗಲ್ರಿ, ಅವೆಲ್ಲ ಮಾಡೀವಿ. ಅಲ್ಲಿಂದ ಇದು ಐತ್ರಿ, ಹಲಸಿನ ಹಣ್ಣಿನ ಗಿಡ ಐತಿ. 75-76 ಕಾಯಿ ಬರ್ತಾವೆ ಒಂದು ವರ್ಷಕ್ಕೆ. 14-15 ಕಿಲೋ ಅದನ್ನು ಬರ್ತಾವೆ. ಈಗ ಆಗ್ಯಾವ ನೋಡ್ರಿ ಅದು ಕಾಯಿ ಅಲ್ಲೆಲ್ಲ ಹತ್ಯಾವ. ಹ್ಞೂ ರೀ, ನೋಡ್ಬೋದು. ಆಮೇಲೆ ಹಿಂದೆ ದನಗಳು ತೊಗೊಂಡು ಸಾವಕಾಶ ಬಡ್ಡ್ಯಾಗ ಗುಂಟಾವ್ರಿ. ಹಾಂ ಸರ್. ಈಚೆ ಕಡೆ ಬರ್ರಿ, ಈಚೆ ಕಡೆ. ಈ ಕಡೆ. ಹಾಂ, ನೋಡ್ರಿ ಹಲಸಿನಕಾಯಿ ಯಾವ ಸೈಜ್ ಬರ್ತಾವ. ಇವನ್ನ ಭಾಳ ದೊಡ್ಡ ಆತಾವ್ರಿ, ಭಾಳ ದೊಡ್ಡ ಆತಾವ್ರಿ. ಒಂದೊಂದು ಕಾಯಿ 14-15 kg ಬರ್ತಾವ. ಹಾಂ ನೋಡ್ರಿ ಇಲ್ಲಿ 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 ಭಾಗ ಬಂದೈತಿ ನೋಡ್ರಿ. ಹಾಂ, ಇದು ಇಸ್ರೇಲ್ದಾಗ ಗೆಣಸು. ಇಸ್ರೇಲ್ದ್ರ ಸರ್. ಹಾಂ ರೀ, ಇದು ಸೀಡ್ಲೆಸ್ ನಿಂಬಿ. ನೋಡ್ರಿ ಕಾಯ ಇಲ್ಲೆಲ್ಲ ನೋಡ್ರಿ, ಬೀಜ ಇರಲ್ರಿ ಸರ್? ಬೀಜ ಇರಂಗಿಲ್ಲ ರೀ, ಕಾಯಿನೂ ತಾಳಂಗಿಲ್ಲ. ಸುಮ್ಮ ರೈತರಿಗೆ ತಲೆಯಾಗ ಹುಚ್ಚೈತಲ್ಲ, ನಾವು ನೋಡ್ಲಾ ಸಂಬಂಧ ಎಲ್ಲ ರೀತಿ ನೋಡ್ಲಿ, ಅವ್ರಿಗೆ ಅದ್ರ ಅನುಭವ ಬರಲಿ.